ಮೊಟ್ಟೆ ಸೇವನೆಯಿಂದಾಗಿ ಹಾನಿಕಾರಕ ಆಗುತ್ತೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಸರ್. ಯಾಕಂದ್ರೆ ಆತಂಕದಲ್ಲಿದ್ದಾರೆ ಜನ, ಸಾರ್ವಜನಿಕರು. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ, ಆಹಾರ ಸುರಕ್ಷತಾ ಇಲಾಖೆಯಿಂದ ಯಾವ ಕ್ರಮ ವಹಿಸಬಹುದು ಏನ್ ಸರ್? ನಾವು ಪ್ರಥಮವಾಗಿ ಇದರ ಒಂದು ಪೂರ್ತಿಯಾಗಿ ಇದರ ಹಿನ್ನೆಲೆ ಏನು ಮತ್ತು ಇದು ಯಾರು ಟೆಸ್ಟ್ ಮಾಡಿದ್ದಾರೆ ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ. ಮತ್ತು ವೈಜ್ಞಾನಿಕವಾಗಿ ಯಾವ ಮಟ್ಟದಲ್ಲಾಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡ ನಂತರ ನಮ್ಮ ಫುಡ್ ಡ್ರಗ್ ಕಮಿಷನರ್ ಹೇಳ್ತೀನಿ, ಇದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ಪಡ್ಕೊಂಡು ಅಗತ್ಯ ಇರುವಂಥ ಏನೇನು ಅದಕ್ಕೆ ಆ ಥರ ಏನಾದರೂ ನೈಜವಾದಂಥ ಒಂದು ಅಂಶಗಳಿದ್ದರೆ ಖಂಡಿತವಾಗಿಯೂ ಆವಾಗ ನಾವು ಅದಕ್ಕೆ ಗಮನ ಕೊಡಬೇಕಾಗ್ತದೆ. ಯಾಕೆಂದರೆ ಇವತ್ತು ಕ್ಯಾನ್ಸರನ್ನು ಸೃಷ್ಟಿ ಮಾಡುವಂಥದ್ದು ಯಾವುದೇ ಇದ್ದರೆ ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದನೇ ಕ್ರಮ ತಗೊಳ್ಬೇಕಾಗ್ತದೆ. ಮತ್ತು ಆ ಥರ ಕಂಡು ಬಂದರೆ ಅವಾಗ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ. ಆದ್ದರಿಂದ ಇದನ್ನು ನೋಡಿಬಿಟ್ಟು ಇದರ ಹಿನ್ನೆಲೆ ಮತ್ತು ಇದರೆಲ್ಲ ಪೂರ್ತಿಯಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮುಂದೆ ಅಗತ್ಯ ಇದ್ದರೆ ಖಂಡಿತವಾಗಿಯೂ ಏನು ಟೆಸ್ಟ್ಗಳು ಮಾಡಬೇಕಾಗ್ತದೆ, ಪರೀಕ್ಷೆಗಳು ಮಾಡಬೇಕಾಗ್ತದೆ ಎಲ್ಲ ಖಂಡಿತ ಮಾಡಿಸೋಣ. ಈಗಲೇ ಏನಾಗ್ಬಿಡ್ತು, ಈ ಥರ ವಿಚಾರಗಳು ಒಂದೇ ಸಲ ಆತಂಕಕ್ಕೆ ಒಳಗಾಗಿ ಜನ ನೂರಾರು ಒಂಥರ ಕನ್ಫ್ಯೂಸ್ ಆಗುವಂಥದ್ದು ಕೂಡ ಬೇಡ ಅಂತ ನನಗನ್ಸುತ್ತೆ. ಪ್ರಥಮವಾಗಿ ನೈಜತೆ ಮತ್ತು ಏನಿದೆ ಅಂಶಗಳನ್ನೆಲ್ಲ ಕೂಡ ತಿಳ್ಕೊಂಡು ತದನಂತರ ನಾವು ಒಂದು ತೀರ್ಮಾನಕ್ಕೆ ಬರೋದು ಒಳ್ಳೆಯದು. ಜನ ಅನಾವಶ್ಯಕವಾಗಿ ಗಾಬರಿ ಪಡ್ತಕ್ಕಂಥದಕ್ಕೆ ಹೋಗಬಾರ್ದು ಅಂತ ನನ್ನ ಮನವಿ. ಫಾರ್ಮಿಂಗ್ ಮಾಡ್ತಾರಲ್ಲ ಸರ್, ಫಾರ್ಮಿಂಗ್ ಮಾಡಬೇಕಾದ್ರೆ ಹೆಚ್ಚು ಕೋಳಿ ಇದಾಗ್ಲಿ ಮೊಟ್ಟೆಗಳು ಜಾಸ್ತಿ ಬರಲಿ ಅನ್ನೋದಕ್ಕೋಸ್ಕರ ಈ ಕೆಲವೊಂದು ಪ್ರೋಟೀನ್ ಮತ್ತು ಇದನ್ನ ಇಂಜೆಕ್ಟ್ ಮಾಡ್ತಾರೆ. ಅದರಿಂದ ಈ ಅಂಶ ಮೊಟ್ಟೆಗಳಲ್ಲಿ ಸೇರ್ಕೊಳ್ತಾ ಇರೋದು ನೋಡಿ. ಅದಕ್ಕೆ ಅದು ಪೂರ್ತಿಯಾಗಿ ನಾನು ಮಾಹಿತಿ ಇಲ್ಲದೇ ಮಾತಾಡೋದು ಸರಿ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲ ಬಹಳ ಸೂಕ್ಷ್ಮವಾದಂಥ ವಿಚಾರಗಳು. ಆ ಕಾರಣದಿಂದ ಆ ಥರ ಏನಾದರೂ ಮಾಡ್ತಾ ಇದ್ದಾರೆ ಇಲ್ವಾ, ಯಾವ ಕಂಪನಿ ಅದು, ಒಂದೇ ಕಂಪನಿ ಮಾಡ್ತಾ ಇದ್ದಾರೆ, ಬೇರೆಯವರು ಅದೇ ಥರ ಮಾಡ್ತಾ ಇದ್ದಾರೆ, ಎಲ್ಲವನ್ನು ನೋಡಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಈಗಲೇ ಏನು ಹೇಳಲಾರೆ. ಆದರೆ ಖಂಡಿತ ಇದರ ಬಗ್ಗೆ ಒಂದು ಪೂರ್ತಿಯಾದಂಥ ತಪಾಸಣೆಯನ್ನು ಮತ್ತು ಇದರ ಬಗ್ಗೆ ವಿಚಾರಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನನ್ನ ಇಲಾಖೆಯವ್ರಿಗೆ ನಾನು ಹೇಳ್ತೀನಿ. ಈಗ ನಾನು ಹೇಳಿದ್ನಲ್ಲ ಏನೇನು ವಿಷಯ ಇದೆ, ಇದರ ಹಿನ್ನೆಲೆ ಏನೆಲ್ಲ ತಿಳ್ಕೊಂಡು ಇವತ್ತು ಹೇಗೋ ಭಾನುವಾರ, ಅದರಿಂದ ನಾಳಿದ್ರಲ್ಲಿ ನಮ್ಮ ಫುಡ್ ಆ್ಯಂಡ್ ಡ್ರಗ್ ಕಮಿಷನ್ ಅವ್ರಿಗೆ ಹೇಳಿ ಇದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನಂತರ ಅಗತ್ಯ ಬಿದ್ದರೆ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಕೂಡ ಮಾಡಿಸ್ತೀನಿ. ಯಾವುದೇ ಕಂಪನಿ ಇದ್ರೆ ಎಲ್ಲ ಕಂಪನಿಗಳ ಟೆಸ್ಟ್ ಮಾಡಬೇಕು ಅನ್ನೋದು ಅದೇ ನೋಡೋಣ. ಯಾವ ಕಂಪನಿ, ಒಂದೇ ಕಂಪನಿದ ಅಥವಾ ಬೇರೆ ಯಾವ ಥರ ಮಾಡ್ತಾರೆ, ಇದು ಏನಿದೆ ಅಂತ ತಿಳ್ಕೊಳ್ಳೋಣ ಮೊದಲು. ಎಲ್ಲ ಪೂರ್ತಿ ಮಾಹಿತಿ ಇಟ್ಕೊಂಡೇ ನಾವು ಹೆಜ್ಜೆ ಇಡಬೇಕು. ಅದಕ್ಕೋಸ್ಕರ ಇವತ್ತು ಏನಾಗಿದೆ, ಯೂಟ್ಯೂಬ್ ಯುಗ, ಸೋಷಿಯಲ್ ಮೀಡಿಯಾ, ಅದು ಇದು 108 ರಿಪೋರ್ಟ್ಸ್ ಎಲ್ಲ ಬರ್ತಾ ಇರ್ತದೆ. ದಿನನಿತ್ಯ ಏನಾದರೂ ಒಂದು ಬರ್ತಾ ಇರ್ತದೆ. ಅದಕ್ಕೆ ನಾವು ದಿಢೀರಾಗಿ ಏನೋ ಒಂದು ಕ್ರಮ ತೊಗೊಂಬಿಡೋದು, ಏನೋ ಒಂದು ಮಾಡೋದು ಅದು ಸರಿ ಇರೋದಿಲ್ಲ. ಜವಾಬ್ದಾರಿತವಾಗಿ ನಡ್ಕೋಬೇಕು. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ನಾವು ಖಂಡಿತ ಇದನ್ನು ಗಂಭೀರವಾಗಿ ಪರಿಗಣಿಸ್ತೀನಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಗಂಭೀರವಾಗಿ ಪರಿಗಣಿಸಿ ಇದನ್ನು ಏನು ಮುಂದೆ ನಾವು ಇದ್ರ ಬಗ್ಗೆ ಯಾವ ರೀತಿ ಮುಂದುವರಿಬೇಕು ಅದರ ಬಗ್ಗೆ ನಾವು ಸ್ಪಷ್ಟವಾದಂಥ ವಿಷಯನ ನಿಮಗೆ ಒಂದು ಎರಡು ಮೂರು ದಿವಸ ತಿಳಿಸ್ತೀನಿ. ಜನರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಜನರಿಗೆ ಸದ್ಯಕ್ಕೆ ಏನು ಆತಂಕಕ್ಕೆ ಒಳಗಾಗಬೇಡಿ ಅಂತಲೇ ಹೇಳ್ತೀನಿ. ಆಮೇಲೆ ಒಂದು ಕನ್ಫ್ಯೂಸ್ ಆಗುವಂಥದ್ದು ಬೇಡ. ಈ ಥರದ ಯಾಕಂದರೆ ಪದೇ ಏನಾದರೂ ಬರ್ತಾ ಇರ್ತದೆ. ಅದಕ್ಕೆ ಪೂರ್ತಿ ಮಾಹಿತಿಯನ್ನು ಬಂದ ನಂತರ ನಾವು ಅದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರೋಣ. ಅಲ್ಲಿವರೆಗೂ ಈಗ ನಮ್ಮ ಮೊಟ್ಟೆನೇ ತಿನ್ನೋದಿಲ್ಲ, ಅದು ಮಾಡೋದಿಲ್ಲ, ಆ ಥರ ಎಲ್ಲ ಹೋಗೋದು ಬೇಡ. ಆ ಥರ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ.